ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಚೇಂಜ್ ಆಗ್ತಾರಾ ಅಥವಾ ಸಂಪುಟ ಸರ್ಜರಿನ? ದೆಹಲಿ ಅಂಗಳದಲ್ಲಿ ಯಾವುದೇ ಕ್ಷಣದಲ್ಲೂ ನಿರ್ಧಾರ. ಸಿಎಂ ಚೇಂಜ್ ಆಗ್ತಾರಾ ಅಥವಾ ಸಂಪುಟ ಸರ್ಜರಿನ? ಮುಖ್ಯಮಂತ್ರಿ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ರಾಜಕೀಯ ರಣತಂತ್ರ. ಹಾಗಾದ್ರೆ ಸಿಎಂ ಚೇಂಜ್ ಆಗ್ತಾರಾ ಅಥವಾ ಸಂಪುಟ ಸರ್ಜರಿನ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ದೆಹಲಿ ಅಂಗಳದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಎಐಸಿಸಿ ಕಚೇರಿಯಲ್ಲಿ ಶುರುವಾಗಿದೆ ಹೈ ವೋಲ್ಟೇಜ್ ಮೀಟಿಂಗ್. ರಾಹುಲ್ ಗಾಂಧಿ, ಖರ್ಗೆ ಹಾಗೆ ಕೆಸಿವಿ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗ್ತಾ ಇದೆ. ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮಾತುಕತೆ ನಡೆಸಿದ್ದಾರೆ. ಮೊದಲು ಸಿಎಂ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಮಾತುಕತೆ ನಡೆಸುತ್ತೆ. ತದನಂತರ ಸಿದ್ದು ಜೊತೆ ಮಾತುಕತೆಯ ಬಳಿಕ ಡಿಕೆಶಿ ಜೊತೆ ಹೈಕಮಾಂಡ್ ಮೀಟಿಂಗ್ ಅನ್ನ ಮಾಡುತ್ತೆ. ಇನ್ನು ಯಾವುದೇ ಕ್ಷಣದಲ್ಲಾದರೂ ಕೂಡ ಸಿಎಂ ಸಸ್ಪೆನ್ಸ್ಗೆ ತೆರೆ ಬೀಳಲಿದೆ. ಹೈಕಮಾಂಡ್ ಮುಂದೆ ಸಂಪುಟ ಸರ್ಜರಿಗೆ ಈಗಾಗಲೇ ಸಿಎಂ ಕೂಡ ಪಟ್ಟು ಹಿಡಿದಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ರಾಜಕೀಯ ತಂತ್ರ ಅಂತಾನೆ ಹೇಳ್ಬೋದು. ಪ್ರತಿತಂತ್ರಗಳು ಈಗಾಗಲೇ ತಾರಕಕ್ಕೇರಿರುವಂತದ್ದು. ಇಂದು ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಇನ್ನು ಹೈಕಮಾಂಡ್ ಸಭೆಯಲ್ಲಿ ರಾಜ್ಯದ ಮುಂದಿನ ರಾಜಕೀಯ ಭವಿಷ್ಯ ಈಗ ನಿರ್ಧಾರವಾಗಲಿದೆ. ಸದ್ಯ ಹೈಕಮಾಂಡ್ ಸಭೆಯ ಬಗ್ಗೆ ಒಂದು ರೀತಿಯಾಗಿ ಈಗಾಗಲೇ ಕುತೂಹಲವನ್ನ ಹೆಚ್ಚಿಸಿದ್ದು. ಇನ್ನು ನಾಯಕತ್ವ ಬದಲಾವಣೆ ಆಗುತ್ತಾ ಅಥವಾ ಸಂಪುಟ ಸರ್ಜರಿ ಆಗುತ್ತಾ ಅನ್ನೋದು ಕಾದ್ ನೋಡಬೇಕಾಗುತ್ತೆ. ಇದರಲ್ಲಿ ಸಿದ್ದರಾಮಯ್ಯನವರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಈಗಾಗಲೇ 11 ಗಂಟೆಗೆ ಮೀಟಿಂಗ್ ಅಂತ ಹೇಳಿದ್ರು. ಹೈಕಮಾಂಡ್ ಇವತ್ತು ಮೀಟಿಂಗ್ ಕೂಡ ಮಾಡಲಿದೆ. ಸಿಎಂ ಚೇಂಜ್ ಆಗ್ತಾರಾ ಅಥವಾ ಸಂಪುಟ ಸರ್ಜರಿ ಆಗುತ್ತಾ? ಸದ್ಯ ಹೈಕಮಾಂಡ್ ಸಭೆಯ ಬಗ್ಗೆ ಒಂದು ರೀತಿಯಾಗಿ ಈಗಾಗಲೇ ಜಾಸ್ತಿ ಕುತೂಹಲವನ್ನ ಹೆಚ್ಚಿಸಿರುವಂಥದ್ದು. ಸದ್ಯ ಹೈಕಮಾಂಡ್ ಸಭೆಯ ಬಗ್ಗೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ತಂತ್ರ ಪ್ರತಿತಂತ್ರ ಏನಿರಬಹುದು ಎಂಬ ಒಂದು ರೀತಿಯಾಗಿ ಈಗಾಗಲೇ ಕಾದು ನೋಡಬೇಕು. ಡಿಸಿಎಂ ಡಿಕೆಶಿಗೆ ಸಿಎಂ ಸ್ಥಾನ ಪಕ್ಕಾನ? ಹಾಗಾದ್ರೆ ಯಾವುದೇ ಕ್ಷಣದಲ್ಲೂ ಪಟ್ಟಕ್ಕೇರ್ತಾರಾ ಟ್ರಬಲ್ ಶೂಟರ್? ನಿನ್ನೆಯಿಂದಲೂ ಫುಲ್ ಖುಷಿಯಲ್ಲಿರೋ ಡಿಕೆಶಿ ನಗು ನಗುತ್ತಲೇ ಹೈ ವೋಲ್ಟೇಜ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಇನ್ನು ಮಾಧ್ಯಮದವರ ಪ್ರಶ್ನೆಗೆ ಮುಗುಳ್ನಕ್ಕು ಡಿಕೆ ಶಿವಕುಮಾರ್ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಕ್ಕಿದೆಯಾ ಶುಭ ಸೂಚನೆಯ ಸುದ್ದಿ ಅನ್ನೋ ಪ್ರಶ್ನೆ ಈಗ. ಒಂದ್ ಕಡೆ ನಿನ್ನೆ ಫುಲ್ ಅಜ್ಜಯ್ಯನ ದರ್ಶನವನ್ನ ಪಡ್ಕೊಂಡು ಮುಗುಳ್ನಗುತ್ತಾ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಈಗ ಇಲ್ಲಿ ಸಂಪುಟ ಸರ್ಜರಿನೋ ಅಥವಾ ನಾಯಕತ್ವದ ಬದಲಾವಣೆಯೋ ಅನ್ನೋ ಪ್ರಶ್ನೆ ಎದ್ದಿದೆ. ಈಗಾಗಲೇ ಮಾಧ್ಯಮದವರ ಪ್ರಶ್ನೆಗೆ ಮುಗುಳ್ನಕ್ಕು ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. गेट खोलने दो, आराम से आने दो यार। ये भाई इनको पीछे जाने को उतरने दो। राहुल पीछे आने को बोलो। गेट खोलने दो, आराम से आने दो यार। ये भाई इनको पीछे जाने को उतरने दो। राहुल पीछे आने को बोलो। गेट खोलने दो, आराम से आने दो यार। ये भाई इनको पीछे जाने को उतरने दो। सीएम सर, गुड मॉर्निंग सर। ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ.
ಡೆಲ್ಲಿಯಿಂದ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಒಂದ್ ರೀತಿಯಾಗಿ ಇವತ್ತು ಹೈಕಮಾಂಡ್ ನಲ್ಲಿ ಸಿಕ್ಕಾಪಟ್ಟೆ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗೆ ಡಿಕೆ ಶಿವಕುಮಾರ್ ಅವರಿಗೆ ಡೆಲ್ಲಿಯಿಂದ ಹೈಕಮಾಂಡ್ ನಿಂದ ಬುಲಾವ್ ಬಂದಿತ್ತು. ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಕೂಡ ಬೆಳೆಸಿದ್ರು. ಇವತ್ತು 11 ಗಂಟೆಗೆ ಮೀಟಿಂಗ್ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ನಾಯಕತ್ವದ ಬದಲಾವಣೆ ಆಗುತ್ತೋ ಅಥವಾ ಸಂಪುಟ ಸರ್ಜರಿ ಆಗುತ್ತಾ ಅನ್ನೋ ದೊಡ್ಡ ಪ್ರಶ್ನೆ ಕಾದಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಅಂಕಿತ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ದೆಹಲಿಗೆ ಆಗಮಿಸಿರುವಂಥದ್ದು. ಈಗಾಗಲೇ ದೆಹಲಿಯ ಕರ್ನಾಟಕ ಭವನದಿಂದ ಬೆಳಗ್ಗೆ ಸಚಿವರುಗಳ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದಂತಹ ಸಿದ್ದರಾಮಯ್ಯ ಅವರು ಆ ಸಭೆಯಲ್ಲಿ AICC ಅವರು ಕರೆದಿರುವಂಥ ಒಂದು ಸಭೆಯ ಬಗ್ಗೆ ಗುಟ್ಟನ್ನು ಕೂಡ ಬಿಟ್ಟುಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ನಿಲುವೇನು ಅನ್ನುವಂಥದ್ದನ್ನು ಕೂಡ ಹೇಳಿ ತೆರಳಿದ್ದಾರೆ ಅಂತ. ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ನಿವಾಸದಿಂದಲೇ ನೇರವಾಗಿ AICC ಕಚೇರಿಗೆ ತೆರಳಿರುವಂಥದ್ದು. ಈಗ 11 ಗಂಟೆಗೆ ಸರಿಯಾಗಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ಆರಂಭ ಆಗುತ್ತೆ. ಈ ಸಭೆಯಲ್ಲಿ ಮೂರು ಅಜೆಂಡಾಗಳು ಇರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ದೇಶದಲ್ಲಿ SIR ಬಗ್ಗೆ ಚರ್ಚೆ ಮಾಡ್ತಾ ಇರುವಂಥದ್ದಾಗಿರ್ಬೋದು. ಅದೇ ರೀತಿ ಮುಂದಿನ ತಿಂಗಳು ರಾಜ್ಯಸಭಾ ಚುನಾವಣೆ 3 ಸ್ಥಾನಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ನೇಮಕ ವಿಚಾರ ಆಗಿರ್ಬೋದು, ಸಂಪುಟ ಪುನರಚನೆ ವಿಚಾರ ಆಗಿರ್ಬೋದು. ಅದೇ ರೀತಿ ರಾಜ್ಯದಲ್ಲಿ ಪ್ರತಿದಿನವೂ ಕೂಡ ಚರ್ಚೆ ಆಗ್ತಾ ಇರುವಂತಹ ನಾಯಕತ್ವ ವಿಚಾರ. ಒಂದು ಬಣ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳ್ತದೆ, ಮತ್ತೊಂದು ಬಣ ನಾಯಕತ್ವ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂಥ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದವರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಇಬ್ಬರಿಗೂ ಕೂಡ ಕಳೆದ 2-3 ತಿಂಗಳಿಂದಲೂ ರಾಹುಲ್ ಗಾಂಧಿ ಅವರ ಕರೆಗಾಗಿ ಕಾಯ್ತಾ ಕೂತಿದ್ರು. ರಾಹುಲ್ ಗಾಂಧಿ ಅವರು ಯಾವಾಗ ಕರೀತಾರೋ, ಏನು ಕ್ಲಾರಿಟಿಯನ್ನು ಕೊಡ್ತಾರೋ ಅನ್ನುವಂಥ ಒಂದು ಚಿಂತೆಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ದರು, ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದರು. ಸಿದ್ದರಾಮಯ್ಯ ಅವರು ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಏನು ಹೇಳಿದ್ರೆ ಅದರಂತೆ ನಾನು ಹೋಗ್ತೀನಿ ಅಂತ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಅದೇ ಆಗಬೇಕಾಗಿರುವಂಥದ್ದು. ರಾಹುಲ್ ಗಾಂಧಿ ಅವರು ಕ್ಲಿಯರ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗೋದು ಕಷ್ಟ ಆಗೋದಿಲ್ಲ. ಈಗಾಗಲೇ ಕಾಂಗ್ರೆಸ್ನ ವರಿಷ್ಠ ಆಗಿರುವಂತಹ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಜೊತೆ ಇದ್ದಾರೆ ಅನ್ನುವಂಥದ್ದನ್ನು ತಮ್ಮ ಬೆಂಬಲಿಗರ ಬಳಿಯೂ ಹೇಳಿದರು. ಆದರೆ ರಾಹುಲ್ ಗಾಂಧಿ ಅವರೇ ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದ್ರಿಂದ ಇವತ್ತು ಇಬ್ಬರನ್ನೂ ಕೂರಿಸಿ ಮಾತುಕತೆ ಆಡ್ತಿರೋದ್ರಿಂದ ಇದು ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಕಳೆದ 6-7 ತಿಂಗಳಲ್ಲಿ ಇದ್ದಂತಹ ಗೊಂದಲಗಳಿಗೆ ತೆರೆ ಹಾಕುವಂಥ ಒಂದು ಸಭೆ ಇವತ್ತು ಆಗ್ಬೋದು. ಬೇರೆ ಬೇರೆ ಅಜೆಂಡಾ ಏನೇ ಇರ್ಬೋದು, ಅದೇ ರಾಜ್ಯದಲ್ಲಿ ಪ್ರತಿದಿನವೂ ಚರ್ಚೆ ಆಗ್ತಾ ಇರುವಂಥದ್ದು ನಾಯಕತ್ವ ವಿಚಾರ. 2023 ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಬಳಿಕ ದೆಹಲಿಯಲ್ಲಿ ಆದಂಥ ಒಂದು ಸರ್ಕಸ್ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನನಗೆ ಮಾತು ಕೊಟ್ಟಿದ್ರು ಅನ್ನುವಂಥದ್ದನ್ನು ಪದೇ ಪದೇ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಬಣದಲ್ಲಿ ಹೇಳ್ತಾ ಇರುವಂಥದ್ದು ಆ ರೀತಿಯಾದಂಥ ಒಂದು ಮಾತುಕತೆಗಳು ಆಗಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಅವರ ಬೆಂಬಲಿಸುವಂತಹ ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಇಬ್ಬರು ಈ ಬೇರೆ ಬೇರೆ ವಾದಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೋಗ್ತಾ ಇರೋದ್ರಿಂದ, ಅದರಲ್ಲೂ ರಾಹುಲ್ ಗಾಂಧಿ ಅವರೇ ಆ ಸಭೆಯಲ್ಲಿ ಇರೋದ್ರಿಂದ ಸಹಜವಾಗಿ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಮುತುವರ್ಜಿ ವಹಿಸ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಮುತುವರ್ಜಿ ವಹಿಸ್ತಾ ಇದ್ರು. AICC ಮಟ್ಟದಲ್ಲಿ ನಾಯಕರುಗಳು ಏನೇ ಇದ್ರ ಬಗ್ಗೆ ಮಾತಾಡದೇ ಇದ್ರು ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರೇ ಇರೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆಗಳ ಬಗ್ಗೆ ನನಗೆ 2023ಕ್ಕೂ ಮೊದಲು ಕೊಟ್ಟಂಥ ಒಂದು ಮಾತು, 2023ರಲ್ಲಿ ಸರ್ಕಾರ ರಚನೆ ಆಗುವಂಥ ಒಂದು ಸಂದರ್ಭದಲ್ಲಿ ಕೊಟ್ಟಂತಹ ಮಾತನ್ನು ಈಡೇರಿಸಿ ಅನ್ನುವಂಥ ಒಂದು ಮನವಿಯನ್ನು ರಾಹುಲ್ ಗಾಂಧಿ ಅವರ ಮುಂದೆ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು. ಸಹಜವಾಗಿ ಸಿದ್ದರಾಮಯ್ಯ ಅವರು ಕೂಡ ಅದೇ ಸಭೆಯಲ್ಲಿ ಇರೋದ್ರಿಂದ ಯಾವೆಲ್ಲ ಗೊಂದಲಗಳಿದ್ದಾವೆ, ಕಳೆದ 6-7 ತಿಂಗಳಿಂದ ಎಷ್ಟು ಗೊಂದಲಗಳು ಆಗ್ತಿದ್ದಾವೆ ಅನ್ನುವಂಥದ್ದನ್ನು ನಾವು ಪ್ರತಿದಿನವೂ ಕೂಡ ನೋಡ್ತಲೇ ಬಂದಿದ್ವಿ. ಸಿದ್ದರಾಮಯ್ಯ ಅವರು ಬಣದವರು ರಿಯಾಕ್ಟ್ ಮಾಡ್ತಾರೆ, ಅದಕ್ಕೆ ತದ್ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರ ಬಣದವರು ಕೂಡ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡ್ತಿರೋದ್ರಿಂದ ಬಹುತೇಕ ಇವತ್ತು ಆ ಗಳಿಗೆ ಬಂದಂತೆ ಕಾಣಿಸ್ತಿದೆ. ಅದು ಸಿದ್ದರಾಮಯ್ಯವ್ರಿಗೆ ವರ ಆಗುತ್ತೋ ಡಿ ಕೆ ಶಿವಕುಮಾರ್ ವರ ಆಗುತ್ತೋ ಗೊತ್ತಿಲ್ಲ. ಆದರೆ ಆ ವರ ಕೊಡಬೇಕಾಗಿರುವಂಥದ್ದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ವರ ಕೊಟ್ಟು ಪ್ರಸಾದವನ್ನು ಕೊಡಬೇಕಾಗಿರುವಂಥದ್ದು ರಾಹುಲ್ ಗಾಂಧಿ ಅವರು ಆಗಿರೋದ್ರಿಂದ ರಾಹುಲ್ ಗಾಂಧಿ ಅವರ ನಿರ್ಧಾರ ಇವತ್ತು ಭಾಳಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಒಂದು ರೀತಿ ವರ್ಕೌಟ್ ಮಾಡ್ಕೊಂಡು ಹೋದಂತೆ ಕಾಣಿಸ್ತಿದೆ. ಬೆಳಗ್ಗೆ ಹಿರಿಯ ಸಚಿವರನ್ನ ರಾತ್ರಿ ಅವ್ರ ಜೊತೆ ಹಿರಿಯ ಸಚಿವರನ್ನು ಕರ್ಕೊಂಡೋದ್ರು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಮಾದೇವಪ್ಪ ಇದ್ದಾರೆ, ಪರಮೇಶ್ವರ್ ಅವರು ಇದ್ದಾರೆ, BK ಹರಿಪ್ರಸಾದ್ ಇದ್ದಾರೆ, ಬೈರತಿ ಸುರೇಶ್ ಅವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಇಡೀ ಸಿದ್ದರಾಮಯ್ಯ ಅವರ ಪಟಾಲಂ ಟೀಮ್ ಅಲ್ಲಿ ಇರೋದ್ರಿಂದ ಏನೆಲ್ಲ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರಗಳನ್ನ ಹಾಕ್ಕೊಂಡೇ ಸಭೆಗೆ ತೆರಳಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಸಿದ್ದರಾಮಯ್ಯ ಅವರು ತಮ್ಮ ವಾದವನ್ನು ಇಡಬಹುದು, ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಇಡಬಹುದು. ಈ ವಾದಗಳನ್ನು ಆಲಿಸಿ ರಾಹುಲ್ ಗಾಂಧಿ ಅವರು ಏನು ತೀರ್ಪು ಕೊಡ್ತಾರೆ, ಯಾರ ಹಣಬರಹ ಸರಿಯಾಗಿರುತ್ತೆ, ಯಾರ ಹಣಬರಹಕ್ಕೆ ಒಂದಷ್ಟು ಸಮಸ್ಯೆಗಳು ಆಗಬಹುದು, ಇವತ್ತೇ ಅದು ಎಲ್ಲವೂ ಕೂಡ ನಿರ್ಧಾರಗಳಾಗ್ತವೆ. ಮತ್ತೊಂದು ಅಪ್ಡೇಟ್ ಕೂಡ ಬರ್ತಾ ಇರುವಂತದ್ದು